ಬಂಧು ನಮಸ್ಕಾರ. ನಾನು ಇದೀಗ ತಾನೇ ಏನಪ್ಪ ಅಂದ್ರೆ ಸಹಾಯಕ ನಿರ್ದೇಶಕರು ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಏನು ಇಲ್ಲಿಯ ವಿಜಯಪುರ ಜಿಲ್ಲೆಯ ಏನು ಅಧಿಕಾರಿಗಳು ಏನು ತಮಗೆ ಬೇಕಾದಂಥ ಕೆಲವೊಂದು ವ್ಯಕ್ತಿಗಳಿಗೆ ಏನು ಫಲಾನುಭವಿ ಏನೋ ಅಲ್ಲಿ ಕೆಲಸಗಳನ್ನು ಕೊಟ್ಟು ಮಾಡಿ ಅವರಿಗೆ ಒಂದಿಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆ ಅಧಿಕಾರಿ ವರ್ಗಗಳನ್ನು ಇಟ್ಕೊಂಡು ಏನಪ್ಪ ಅಂದ್ರೆ ಇವತ್ತು ನಮ್ಮ ಮೇಲೆ ಹಲ್ಲೆ ಮಾಡಿಸ್ಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡಿದ್ರು. ಹೀಗಾಗಿ ನಾವು ಈಗ FMC ಪೊಲೀಸ್ ಠಾಣೆ ಮುಂದುಗಡೆ ಬಂದಿದ್ದೀನಿ. ನಾನು ಒಂದು ವಿಚಾರವನ್ನು ಹೇಳಬೇಕೇನೆಂದರೆ, ಈಗ ನಾವು ಇಲ್ಲೊಂದು ಕೇಸನ್ನು ಹಾಕ್ತೀವಿ, ಇದ್ರ ಜೊತೆ ಪ್ರೈವೇಟ್ ಒಂದು ಕಂಪ್ಲೇಂಟನ್ನು ನಾವು ಹಾಕ್ಕೊಳ್ತೀವಿ. ಯಾಕಂದರೆ ಇದೆಲ್ಲ ಮೊದಲ ಆರೋಪಿಯನ್ನಾಗಿ ಆರೋಪಿಯನ್ನಾಗಿ ಸಹಾಯಕ ಸಹಾಯಕ ನಿರ್ದೇಶಕರು ಇದ್ದಾರಲ್ಲ, ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಏನು ಇದಾರಲ್ಲ, ಅವ್ರಿಗೆ ಡೈರೆಕ್ಟರ್ ಇದ್ದಾರಲ್ಲ, ಅವರಿಗೆ ನಾವು ಮೊದಲು ಆರೋಪಿ ಮಾಡಿ ನಂತರದಲ್ಲಿ ಅವನ ಏನು ಹಿಂದ್ಗಡೆ ಇರ್ತಕ್ಕಂಥ ಬಲಂಗಶಿಗಳು ಇರ್ತಾರಲ್ಲ, ದುಡ್ಡಿಗಾಗಿ ಆಮಿಷಕ್ಕಾಗಿ ಯಾವುದೋ ಒಂದು ವಿಷಯದ ಸಲುವಾಗಿ ಇವತ್ತೇನಪ್ಪ ಅಂದರೆ ಒಳ್ಳೆ ಕೆಲಸ ಮಾಡುವಂಥ ನಮ್ಮಂಥವ್ರ ಮೇಲೆ ಏನಪ್ಪ ಅಂದ್ರೆ ತಮ್ಮ ಹಿತಾಸಕ್ತಿ ತೋರಿಸ್ತಿದ್ದಾರೆ. ನಾನು ಅಂತೀನಿ, ನಾವು ಸರ್ಕಾರಿ ಅಧಿಕಾರಿಗೆ ಕೇಳಿದ್ರೆ ಇವ್ರಿಗೇನು ಏನಾಯಿತು, ಇವರೇನು ಆ ಸರ್ಕಾರಿ ಒಬ್ಬ ನೌಕರ ಸಾರ್ವಜನಿಕ ಸೇವಕ, ಆತನಿಗೆ ಸರ್ ತಾವು ಸಮಯ 8 ಗಂಟೆ ಆಗಿದೆ, ತಾವ್ಯಾರೂ ಬಂದಿಲ್ಲ ಅಂತ ಅಂದ್ಕೊಂಡೆ ಯಾಕೆ ಬಂದಿಲ್ಲ ಅಂತ ತೋರಿಸ್ರೆ, ಹೊರಗಡೆ ಇರ್ತಕ್ಕಂಥ ಬೇರೆ ಅಧಿಕಾರಿಗಳಿಗೆ ಏನು ಸಂಬಂಧ ಅವರಿಗೂ? ನಾನು ಅದಕ್ಕೆ ಏನಪ್ಪ ಈಗ ಅದಕ್ಕೆ ನಾಳೆ ಏನಪ್ಪ ದೂರನ್ನು ರೆಡಿ ಮಾಡ್ತೀವಿ ಮಾಡಿ ಏನಪ್ಪ ಈ ಸಹಾಯಕ ನಿರ್ದೇಶಕರು ಇದಾರಲ್ಲ ಇವ್ರದ್ದು CDR ಅನ್ನು ಹಾಕಿಸ್ಬೇಕು. ಮನೆ SP ಮತ್ತು DIG ಅವರಿಗೆ ನಾವು ಲೆಟರ್ನ ರೆಡಿ ಮಾಡ್ತೀವಿ ಮಾಡಿ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಇವ್ರ ಮೇಲೆ ಎಷ್ಟು ದೂರುಗಳು ಬಂದಿದ್ದಾವೆ, ಈತ ಏನೇನೆಲ್ಲ ಮಾಡಿದ್ದಾನೆ, ಹಾಗಾಗಿ ಈತ ಅವರಿಗೆ ಕಾಲ್ ಮಾಡಿದಾನೆ ಇಲ್ಲೋ, ಮತ್ತು ಅವರು ನೇರವಾಗಿ ಏನಪ್ಪ ಧಮಕಿಯನ್ನು ಹಾಕಿದ್ದಾರೆ. ಹಾಗಾಗಿ CDR ಅನ್ನು ಅವ್ರದ್ದು ಮತ್ತು ಇವ್ರದ್ದೆಲ್ಲ ಹಾಕಬೇಕು. ಹಾಕೋದ್ರ ಮೂಲಕ ಏನಪ್ಪ ಅಂದ್ರೆ ಇವರಿಗೆ ಒಂದಿಷ್ಟು ನಾವು ಇದು ಒಂದು ವಿಚಾರ ನಾನು ಹೇಳ್ತೀನಿ ಅಂದರೆ, ಇವರು ಬಹುತೇಕ ಕಡೆ ನೀವು ಇಲ್ಲಿವರೆಗೆ ಯಾರಿಗೆ ಕೊಟ್ಟು ಸೆಟಲ್ಮೆಂಟ್ ಮಾಡಿರಿ ಅದೆಲ್ಲ ಗೊತ್ತಾಗ್ಲತ್ತೇಳಿ. ಯಾಕಂದರೆ ಇದು ಕೆಟ್ಟ ವಾತಾವರಣ ಇದೆ. ಹೌದಾ? ನಾನು ಅಂತೀನಿ, ನಾವು ಸರ್ಕಾರಿ ನೌಕರರು ಕೇಳಿದ್ರೆ ಇವರು ಹೊರಗಿನವ್ರು ಯಾಕೆ ಬರ್ತಾರ? ಏನು ಸಂಬಂಧ ಅವ್ರಿಗೆ ಹೊರಗಿನವ್ರು ಬಂದ್ಕೊಂಡೆ ನಮ್ಮ ಸಮಾಜದವ್ರು ತಂದು ಹೇಳ್ತೀರಿ ನೀವು ಯಾಕೆ? ನಾನು ಅಂತೀನಿ, ನಿಮಗೇನು ಪಾಲಿದೆ? ನೀವು ಸರ್ಕಾರಿ ನೌಕರ, ಮತ್ತು ನೀವು ಇವತ್ತು ನಾನು ಕೇಸ್ ಮಾಡ್ಲಾರ ಸುಮ್ಮನೆ ಬಿಟ್ಟರೆ ಭಾಳ ನೀವು ನನ್ನ ಮ್ಯಾಗ ಒಂದು ಸುಳ್ಳು ಒಂದು ಅಟ್ರಾಸಿಟಿ ಕೇಸ್ ಮಾಡ್ಬೋದು. ಮೊದಲನೇ ಅಟ್ರಾಸಿಟಿ ಕೇಸ್ ಆಗ್ಯಾವ ನನ್ನ ಮ್ಯಾಗ. ನನಗೆ ಜೇಲ್ ತವ್ರ ಮನೆ ಇದ್ದಂಗೆ, ನನಗೇನು ಫರಕ್ ಆಗೋದಿಲ್ಲ. ಸ್ಟೇಷನಲ್ಲಿ ಜೇಲಾಗಲಿ ಇವು ನಮ್ಮ ತವ್ರ ಮನೆ ಇದ್ದಂಗೆ, ದಿನ ನಾವು ಅದೇ ಕೆಲಸ ಇರ್ತೈತಿ. ಹೌದಾ? ನಮ್ಮ ಮನೆಗೆ ಬಂದು ಹೊಡಿತೀನಿ, ನಿನಗೆ ನಿಮ್ಗಿಟ್ಟೆ ಒಳಗೆ ಗಂಡಸನ ಮಕ್ಕಳಾಗೈತೆ, ನಮಗೇನಿಲ್ಲನ? ನಮಗೇನಿಲ್ಲ ಏನಪ್ಪ ಕೈಯಾಗ ಅಲ್ಲ, ಇವ್ರದ್ದು ಏನಪ್ಪ ಅಂದ್ರೆ ಲಂಚ ತಿಂದು ಅದು ತಿಂದು ಮಾಡಿ ಬದುಕುವಂಥ ನಿಮಗೇ ಇಷ್ಟು ಏನು ಧೈರ್ಯವಾಗಿ ಮಾತಾಡೋ ಶಕ್ತಿ ಇದ್ದರೆ, ಯಾವುದೋ ₹1 ತಿಲ್ಲಾರದೆ ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂಥ ನಮಗೆ ಏನಿರ್ಬೇಕು ಒಳಗೆ? ನಮಗೆ ಏನಿರಬೇಕು? ನಮ್ಮಪ್ಪ ಬಿಸಿಲಲ್ಲಿ ದುಡಿದು ಮಾಡಿ 2 ರೊಟ್ಟಿ ಬಡುತ್ತಂದ್ರೆ 2 ರೊಟ್ಟಿ ತಿಂದು ಜನಕ್ಕೆ ಸೇವೆ ಮಾಡೋರು ನಾವು. ಕಳ್ಳರು ಕಾಕರು ನಿಮಗೇ ಇಷ್ಟು ಏನಪ್ಪ ಅಂದ್ರೆ ಕಾನೂನು ಉಕ್ಕಿ ಬರ್ದನ್. ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟರು ಎಲ್ಲರಿಗೂ ಏನಪ್ಪ ಒಳ್ಳೇದಾಗಲಿ ಅಂತೇಳಿ. ಅದನ್ನು ದುರುಪಯೋಗ ತೊಗೋಬೇಡಿ, ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ. ಯಾಕಂದ್ರೆ ತೊಗೋಬಾರ್ದು. ಹೌದಾ? ಭಾಳಷ್ಟು ಜನ ನನಗೆ ಒಡನಾಡಿಗಳಿದ್ದಾರೆ. ಹೌದಾ? ಬಹುತೇಕ ಎಲ್ಲ ಸಮಾಜದ ಒಡನಾಡಿಗಳು ಅಪ್ರಿಷಿಯೇಟ್ ಮಾಡ್ತಾರೆ, ಶಿವಾನಂದ್ ನೀವು ಒಳ್ಳೆ ಕೆಲಸಗಳನ್ನ ಮಾಡ್ತಿರುತ್ತೆ. ಹಾಗಾಗಿ ಈಗ ನಾನು ಇಲ್ಲಿ ಒಂದು ಕೇಸನ್ನು ಮಾಡ್ತೀವಿ ಮತ್ತು ಪ್ರೈವೇಟ್ ಕಂಪ್ಲೇಂಟನ್ನು ನಾನು ಹಾಕ್ಕೊಳ್ತೀನಿ. ಆ ಪುಣ್ಯಾತ್ಮನ ನಾನು ಮನೆಗೆ ಬಂದು ಹೊಡಿತೀನಿ. ಅದನ್ನು ನೀ ಮನೆಗೆ ಬಂದು ನನ್ನ ಹೊಡಿಬೇಕು. ಹೊಡಿಬೇಕು. ಯಾಕಂದ್ರೆ ನಾನು ಹೊಡಿಬೇಕು. ಯಾಕಂದ್ರೆ ನನ್ನ ಜೀವನ ತೊಗೊಳ್ಕೊಲ್ಲ. ಅಟ್ಲೀಸ್ಟ್ ಶಿವಾನಂದ ಸಾಯುವುದರಿಂದಾಗಿ 100 ಶಿವಾನಂದಗಳು ಹುಟ್ಟಲಿ, ಭೂಮಿ ಮೇಲೆ ಜಿಲ್ಲೆಯೊಳಗೆ ಹುಟ್ಟಲಿ. ನಿಮ್ಮಂಥ ತಗಲರು ಲಪ್ಪಂಗರು ಇಂಥ ಏನಪ್ಪ ಅಂದ್ರೆ ಲಂಚಭಾಗ ಏನಂತಾರಲ್ಲ, ಹೌದಾ, ಫಲಾನುಭವಿಗಳು ಏನಪ್ಪ ಅಂದ್ರೆ ನಮ್ಮ ಮೇಲೆ ಈ ಥರ ಏನಪ್ಪ ಅಂದ್ರೆ ವಿಚಾರಗಳನ್ನು ಮಾಡ್ತೀರಿ. ಇದು ನಾವು ಯಾಕಂದರೆ ಇವರು ಒಬ್ಬರನ್ನ ಬಿಟ್ಟರೆ ಮತ್ತೆ ಜನ ಬೆಳ್ಕೊತ ಹೋಗ್ತಾರೆ. ಹೌದಾ? ಯಾಕಂದ್ರೆ KRS ಪಕ್ಷ ನಾವು ಇಲ್ಲಿವರೆಗೆ ಏನಪ್ಪ ಅಂದ್ರೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ನಮ್ಮ ಮೇಲೇನು ಕೇಸುಗಳು ಹೊಸದಲ್ಲ, 200-300 ಕೇಸ್ ಅದಾವೆ. ನಿಮ್ಮ್ಯಾಗ ಹೊಸದಿರ್ಬೋದು, ಯಾಕಂದ್ರೆ ನಿಮ್ಗೆ ಅದು ಬೇರೆ ಥರಕ್ಕೆ ಇರ್ತೈತಿ ವಾತಾವರಣ. ಹಾಗಾಗಿ ಏನಪ್ಪ ಅಂದ್ರೆ ಅವರು ಏನು ಸದ್ಯ ಸ್ಟೇಷನ್ದಲ್ಲಿ ಏನಪ್ಪ ಅಂದ್ರೆ ಅವ್ರಿಗೆ ಹೋಗಿ ನಾನು ಏನಪ್ಪ ಅಂದ್ರೆ ಈಗ ಆಲ್ರೆಡಿ ಮಾತಾಡಿಸಿ ಮಾಡಿ ಅದನ್ನು ಕೇಸನ್ನು ಕೊಡ್ಬೇಕಂತೇಳಿ ಕೇಸನ್ನು ಮಾಡಿಸ್ತೀನಿ. ಅದ್ರ ಮೇಲೆ ನಾವು ಯಾರಂತಾರಲ್ಲ, ಹೌದಾ, ಅಧಿಕಾರಿ ಮೇಲೆ ಅವನ್ನ ಆರೋಪಿ ಮಾಡೋ ಸರ್ಕಾರಿ ನೌಕರ ಹೇಗೆ ಇವ್ರನ್ನ ಯಾಕೆ ಪ್ರಚೋದನೆ ಕೊಟ್ಟು ಮತ್ತೊಬ್ಬರನ್ನ ಕೊಲೆ ಮಾಡು, ಅದು ಮಾಡು, ಇದು ಮಾಡು ಅಂತಂದು ಹೇಳಿ ಹಿಂದೆ ಅದು ಹೇಳ್ತಿದ್ದಂಥವ್ದ. ಯಾಕೆ ನಾವು ಅನ್ನುವಂಥ ವಿಚಾರ ಇದನ್ನು ಅದಕ್ಕೆ ಇರ್ತೇವೆ. ಇದೆಲ್ಲ ಇದ್ದಾವೆ. ಹೌದಾ? ಅದಕ್ಕೆ ಏನಪ್ಪ ಅಂದ್ರೆ ಇದು ಇರ್ತಾವೆ. ಹೌದಾ? ಭಾಳಷ್ಟು ವಿಷಯಗಳು ನಾವು ಹೇಳೋದಿದೆ. ಹೌದಾ? ಅವ್ರ ಬಗ್ಗೆ ಏನಪ್ಪ ಅಂದ್ರೆ ಆಮೇಲೆ ಇಲ್ಲಿವರೆಗೂ ಎಷ್ಟು ದೂರು ಪ್ರತಿಗಳನ್ನು ಬಂದಿದ್ದಾವೆ, ಎಷ್ಟು ದೂರು ಪ್ರತಿಗಳು ಬಂದಾವ, ಆ ದೂರಿಗೆ ಇವರೇನು ಕ್ರಮಗಳನ್ನು ಇಲ್ಲಿವರೆಗೂ ಕೈಗೊಂಡ್ರು, ಯಾವೆಲ್ಲ ದೂರುಗಳಿಗೆ ಹೇಗೆಲ್ಲ ಸೆಟಲ್ಮೆಂಟ್ ಮಾಡಿದ್ರಿ. ನಾನು ಅದನ್ನು ಮತ್ತೆ ಹೋಗಿ ಅವ್ರಿಗೆ ಭೇಟಿಯಾಗಿ ಸೆಟಲ್ಮೆಂಟ್ ಮದ್ದಂಥವ್ರನ್ನ ಮಾಡ್ತೀನಿ, ಬಿಡಲ್ಲ. ಯಾಕಂದ್ರೆ ಹೌದಾ, ನಮ್ದು ಏನಂದರೆ ಸುಮ್ಮನೆ ಒಳ್ಳೆ ಥರಕ್ಕೆ ಒಂದು ಆಫೀಸ್ ಇದೆಯಪ್ಪ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ರಿ, ಅದನ್ನು ಒಳ್ಳೆ ಥರಕ್ಕೆ ಆಗಲಿ ಅಂತಂದು ಹೇಳೋ ಉದ್ದೇಶ ಇರ್ತೈತಿ. ನೀವು ಅದನ್ನು ರಿಕಾಲ್ ಮಾಡಿದ್ರೆ ನಾನು 100 ಕಾಲ್ ಮಾಡ್ತೀನಿ. ನಾವೇನು ಕೆಲಸನೇ ಇರುತ್ತೆ ದಿನ. ಮತ್ತು ಇವ್ರನ್ನ ಬಿಟ್ಟು ಚೂ ಬಿಡ್ತೀನಿ, ಅದು ಬಿಡ್ತೀನಿ, ಇಂಥ ಭಾಳ ಚೂ ಬಂದಾವ. ನಮ್ಮ ಚೂ ಬಂದಾವ. ಚೂಬಾಣಗಳು ಆ ಕಡೆ ಹೊಳೆ ಮುರ್ಕೊಂಡು ಹೋಗ್ಯಾವ. ಹೌದಾ?
ನಿಮ್ಗೆ ಯಾಕಂದ್ರೆ ಏನಾದ್ರು ಒಂದಿಷ್ಟು ನಾವು ಏನೋ ಹೇಳಿಬಿಟ್ಟಿರ್ತು, ಒಂದಿಷ್ಟು ಜೋರ್ ದನಿಯಲ್ಲಿ ಏನೋ ಕೇಸ್ ಮಾಡಿಬಿಟ್ಟಿರ್ತು, ಅಥವಾ ಏನೋ ದಬ್ಬಳಿಕೆ ಮಾಡಬೇಕಲ್ಲ, ಇದು ಆಗಬಾರ್ದು. ಒಳ್ಳೆಯದ ನಾಡನ್ನು ಕಟ್ಟಬೇಕಲ್ಲ, ಒಳ್ಳೆಯ ನಾಡನ್ನು ಕಟ್ಟಬೇಕು, ಒಳ್ಳೆಯ ಸಮಾಜವನ್ನು ಕಟ್ಟಬೇಕು. ಬಡವರು, ಮಧ್ಯಮ ವರ್ಗದವರು ಕಾನೂನನ್ನು ಕೇವಲ ನಾವೇ ಪಾಲನೆ ಮಾಡಿದ್ರೆ ಹೇಗೆ? ವಿದ್ಯಾವಂತರು, ತಿಳುವಳಿಕೆ ಇರ್ತಕ್ಕಂಥ ನೀವು ನಾಯಕರಾಗಿ ಗುರುತಿಸ್ಕೊಂಡಂಥ ನೀವೇ ಏನಪ್ಪ ಅಂದ್ರೆ ಈ ಥರಕ್ಕೆ ವಾತಾವರಣ ಕಳ್ಳಿರ್ತಕ್ಕಂಥ ಭ್ರಷ್ಟ ಇರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಬೆಂಬಲಿಸ್ಕೊತ ಹೋದರೆ ಮತ್ತು ಏನು ಮಾಡೋಕ್ಕೆ ಸಾಧ್ಯ? ನಾನು ಇನ್ನೂ ಒಂದು ಮಾತಂದ್ರೆ ಒಂದು ವಿಷಯವನ್ನು ಅವರಿಗೆ ನಾನು ಕೇಳಕ್ಕೆ ಬಯತೀನಿ. ನಮ್ಮ ಸಮಾಜದ ಅಧಿಕಾರಿಗೆ ನೀವು ಕಾಡುತ್ತಿದ್ದೀರಿ. ನಿಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ದೇವರಪುರಿ ಮತಕ್ಷೇತ್ರದ ಬಿಬಿಂಗಳಿ ಹತ್ರ ಒಂದು ಹಾಸ್ಟೆಲ್ ಇದೆ. ಆ ಹಾಸ್ಟೆಲ್ದಾಗ ನೋಡ್ರಿ, ನಿಮ್ಮ ಸಮಾಜದ ಮಕ್ಕಳು, ಬಡವ್ರ ಮಕ್ಕಳು ಸಾಲಿ ಕಲಿತಾವ, ಬೆಡ್ ಇಲ್ಲ, ಊಟ ಅದು ಇಲ್ಲ ಇಲ್ಲಿ ಹೆಗ್ಣ ಒಳಗೆ ತಿರ್ಗಾಡ್ತಾವ, ಏನು ಮ್ಯಾಗ ಫ್ಯಾನ್ ಇಲ್ಲ, ಆ ಹುಡುಗರು ಬಟ್ಟೆ ಕೊಟ್ಟಿಲ್ಲ. ಹಾಸ್ಟೆಲ್ಗೆ ಹೋಗಿ ನನಗೆ ಕಣ್ಣ ನೀರು ಬಂತು. ಯಾಕಿದು ಕಾಣಲಿಲ್ಲ ನಿಮ್ಗೆ? ಇದ್ಯಾಕೆ ಕಾಣಿಲ್ಲ? ದೊಡ್ಡ ಅಧಿಕಾರಿ, ಕೋಟಿಗಳಲ್ಲಿ ರೊಕ್ಕ ಗಳಿಸ್ಯಾನ, ಅವ ಮಾತ್ರ ನಿಮ್ಗೆ ದೋಸ್ತ ಆಗ್ಬೇಕನು? ಅವ ಮಾತ್ರ ನಿಮ್ಮ ಸಮಾಜದವನು? ನಿಮ್ಮ ಬಡವ್ರ ಮಕ್ಕಳು ರೀ, ನಿಮ್ಮದೇ ಸಮಾಜದ ಬಡವರ ಮಕ್ಕಳು ಇವತ್ತೇನಪ್ಪ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೀತಕ್ಕಂಥ ಹಾಸ್ಟೆಲ್ ಅದು ದೇವರಪುರಿಯಿಂದ ಏನಪ್ಪ ಅಂದ್ರೆ ಬಿಬಿಂಗಳಿ ಹತ್ರ. ಆ ಹಾಸ್ಟೆಲ್ದಲ್ಲಿ ನಾವು ಹೋದ್ರೆ ಏನಪ್ಪ ಅಂದ್ರೆ ಸೊಳ್ಳಿ ಪರದೆ ಇಲ್ಲ, ಏನೂ ಇಲ್ಲ. ಆ ಹಾಸ್ಟೆಲ್ ನೋಡಿದ್ರೆ ಏನಪ್ಪ ಅಂದ್ರೆ ನನ್ನ ಗೆಳೆಯರು ಎಷ್ಟೊಂದು ಹಾಸ್ಟೆಲ್ ವಾರ್ಡನ್ಗಳಿದ್ರು, ಅವ್ರು ಹೇಳಿದ್ರು ಎಷ್ಟು ಕೆಟ್ಟದಾಗ ಹಾಸ್ಟೆಲ್ ಇಟ್ಕೊಂಡ್ರೆ ಪುಣ್ಯಾತ್ಮ ಯಾರತ್ತೆ. ಆ ಹಾಸ್ಟೆಲನ್ನು ತೋರಿಸಿ ಆ ಮಕ್ಕಳಿಗೆ ಒಳ್ಳೇದು ಮಾಡ್ಬೇಕಂತ ಹೇಳಿ ನಾನು ಹೋರಾಟ ಮಾಡ್ದವ. ಹೀಗೆ ಯಾವನೋ ಕಳ್ಳ ಭ್ರಷ್ಟ ಇರ್ತಕ್ಕಂಥ ಅಧಿಕಾರಿಗೆ ಬೆಂಬಲಿಸ್ಕೊತ ಬಂದದ್ದಲ್ಲ, ನಾನು ಜಾಮೀನು ಅಲ್ಲ, ನಾವು ಬಂದಿಲ್ಲ. ನಿಮಗೇನು ಅರ್ಥ ಆಗಲ್ಲ ಅಂತ ಕಾಣಿಸುತ್ತೆ. ಹೌದಾ? ಹೀಗಾಗಿ ನಿಮ್ದೇನೋ ಇರ್ತದೆ ಕೆಟ್ಟ ಹವ್ಯಾಸ, ಒಂದಿಷ್ಟು ಪ್ರವೃತ್ತಿಗಳು ಇರ್ತಾವೆ, ಅದೇನೋ ಆಗುತ್ತೆ, ಮಾಡ್ಕೊತವ್ರು. ಯಾಕಂದರೆ ವಿಜಯಪುರದಲ್ಲಿ ಇರೋದು. ಬಟ್ ನಾವು ಒಂದಿಷ್ಟು ಒಳ್ಳೇದು ಮಾಡ್ಬೇಕಂತ ಹೇಳಿ ಈಗ ಸಾಕಷ್ಟು ಬಡವ್ರ ಮಕ್ಕಳು ಏನಪ್ಪ ಹಾಸ್ಟೆಲ್ಗಳಲ್ಲಿ ಕಲಿತಿರ್ತಾರೆ. ಇಲ್ಲ ಎಲ್ಲ ಅಧಿಕಾರಿಗಳಿಗೆ ಕಾಡ್ತಾನೆ ನಾನು. ನಿನಗೇನು ತ್ರಾಸ ಅಲ್ಲತ್ತಿತ್ತು ಅದು ಹೇಳು. ನೀನು ಯಾರಿಂದ ಎಟ್ಟಿಟ್ಟು ಪಾಲು ತೊಗೊಳಕ್ತಿ? ಕಮಿಷನ್ ಎಟ್ಟೈತಿ ನೀನು ಮಂತ್ಲಿ? ನಾನು ಹೇಳ್ತೀನಿ ಪ್ರತಿಯೊಂದು ನೀನೇನಪ್ಪ ನಾವು ಮಾಡಿದೇವಿ ಎಲ್ಲ. ಇವತ್ತು ಕಾಂಗ್ರೆಸ್ BJP ಎಲ್ಲರಿಗೂ ಸರಿಯಾಗಿ ಮಂತ್ಲಿ ಕೊಟ್ಕೊಂಡು, ಅವರು ಮಂತ್ಲಿ ಇರ್ತಕ್ಕಂಥ ಗುಂಡಾಗಳು ಕೊಟ್ಕೊಂಡು ಇವತ್ತು ಅದೇ ಇಲಾಖೆಗಳು ನಡೆಸ್ತಾ ಇದ್ದಾರೆ. ಈಗ ನಾ ಪ್ರೂಫ್ ಸಮೇತ ಆಡಿಯೋ ಸಮೇತ ದಾಖಲೆ ಇಟ್ಕೊಂಡೀನಿ. ನಾನು ಅದು ಯಾವುದನ್ನ ಆ ಥರ ಅದನ್ನು ಹೊರಗೆ ಹಾಕೋರು ಮತ್ತೆ ಕೆಟ್ಟದ್ದು ಆಗಬಾರೋ ತಿಳ್ಕೊಂಡಿರ್ತೀನಿ. ನಿಮ್ದು ಏನು ಪಾಲು? ನೀವು ಇಲ್ಲಿವರೆಗೆ ಹೋಗಿ ಯಾರಿಗಾದ್ರೂ ಹೋಗಿ ಸರ್ ಈ ಥರ ಸಮಯಕ್ಕೆ ಸರಿಯಾಗಿ ಬರುತ್ತೆ ಯಾವುದಾದೊಂದು ಇಲಾಖೆ ಹೇಳಿದಿರಿ? ಯಾವುದಾದೊಂದು ಹಾಸ್ಟೆಲ್ಗೆ ಹೋಗಿ ಮಾಡಿ ಈ ಮಕ್ಕಳಿಗೆ ಸರಿಯಾಗಿ ಊಟ ಕೊಡಪ್ಪ ಅಂತ ಹೇಳಿದ ಒಂದು ಉದಾಹರಣೆ ಇದೆಯಾ? ಯಾವ್ದ್ರ ಸಲುವಾಗಿ? ಅದಕ್ಕೆ ಏನು ಬೇಕಲ್ಲ. ಒಬ್ಬ ಶ್ರೀಮಂತ ನಿಮ್ಮ ಸಮಾಜದವನೇ ಇರಬೇಕು, ಶ್ರೀಮಂತ ಇರ್ಬೇಕು. ನಿಮ್ಮ ಸಮಾಜದವ್ರು ಶ್ರೀಮಂತರು ಮಾತ್ರ ಅವ್ರಿಗೆ ಏನಾರು ತರಸಾದ್ರೆ ಓಡುತ್ತೀರಿ, ಬಡ್ರಿಗೆ ಆದ್ರೆ ಯಾಕೆ ಬರಲ್ಲ? ಇದು ಈ ಥರ ವಾತಾವರಣ ಇಟ್ಕೋಬೇಡ್ರಿ. ಇದಕ್ಕೆ ನಾನು ಒಂದಿಷ್ಟು ಕಠೋರ ನಿರ್ಧಾರಗಳನ್ನು ಮಾಡಬೇಕಾಗ್ತೈತಲ್ಲ, ಮಾಡಬೇಕಾಗ್ತೈತಿ. ಹಾಗಾಗಿ ನಾನು ಅವ್ರಿಗೆ ಒಂದಿಷ್ಟು ಮಾತಾಡಿ ಅವರಿಗೆ ಒಂದಿಷ್ಟು ಅಧಿಕಾರಿ ಮೇಲೆ ಮೊದಲ A1 ಆರೋಪಿಯಾಗಿ ಮಾಡಿಕೊಂಡು ನಾವು ಕಾನೂನು ಪ್ರಕ್ರಿಯೆ ಏನಿದೆ ಅಂತ ಮಾಡ್ತೀವಿ. ವಾರ್ತಾ ಮತ್ತು ಪ್ರಸಾರ ಇಲಾಖೆಯವರು ಹೌದಾ ಅಲ್ಲಪ್ಪ ಪುಣ್ಯಾತ್ಮ ಏನಪ್ಪ ಅಂದ್ರೆ ಅದ ನೀವು ಮಾಡಿದಂಥದ್ದು ಏನಪ್ಪ ಅಂದ್ರೆ ಸಾಕಷ್ಟುಗಳೇನಪ್ಪ ಅಂದ್ರೆ ವಿಷಯಗಳದ ಹೌದಾ. ಇದು ಯಾರು ನಂಬರ್ ಇದೆ, ಈ ನಂಬರ್ದಿಂದ ಫೋನ್ ಬಂದಿದ್ದು ನನಗೆ. ನಾನು ನಂಬರ್ನು ಹೇಳ್ತೀನಪ್ಪ ಅಂದ್ರೆ 9980306375 ನಂಬರ್ನಿಂದ ನಾವು ಕರೆ ಬರುತ್ತೆ. ನಿಮ್ಮ ಮನೆಗೆ ಬಂದು ಹೊಡೆಯುತ್ತೇನೆ. ನಮ್ಮವನು ನನಗೆ ಗಣಸ ತಡ್ದಾಳ, ನಮ್ಮವ್ವ ನನಗೂ ಗಣಸ ತಡ್ದಾಳ, ಮತ್ತು ಒಳ್ಳೇದು ಕಲಿಸ್ಯಾಳ ನಮ್ಮವ್ವ ನನಗೆ. ಕಟ್ಟರೊಟ್ಟಿ ಕಾರಣಂತಿಲ್ಲಿ ಒಳ್ಳೆಯ ವಿಚಾರಗಳನ್ನು ಕಲಿಸಿದಾಳ. ಅದಕ್ಕೆ ನನಗೆ ಯಾಕೆ ವಿಚಾರವನ್ನು ಹೇಳ್ತೀನಿ ಅಂದರೆ ಹೌದಾ ಅದು ಅದರ ಜೊತೆಯಲ್ಲಿ ನಾನು ಒಂದೆರಡು ಗಾಡಿ ನಂಬರನ್ನ ಹೇಳ್ತೀನಿ. ಆ 2 ಗಾಡಿ ನಂಬರ್ ತೊಗೊಂಡು ನಮಗೆ ಅಟ್ಯಾಕ್ ಮಾಡ್ಬೇಕಂತ ಬಂದಿದ್ದರು. K28 ET 2382 ತಂದು ಒಂದು ಗಾಡಿ ಬಂದಿತ್ತು. ಅದರ ಜೊತೆಯಲ್ಲಿ KA04 MD 2900 ಇದೆ. 2900 ಇದೆ. ನಾನು ಕಟ್ ಮಾಡ್ಬೇಕು, ಇಲ್ಲಾಂದರೆ ಕಟ್ ಮಾಡಿ ಕಾಲ್ GPS ಸಮೇತವೇ ಫೋಟೋ ತೊಗೊಂಡಿದ್ದೀನಿ. ನಿಮ್ದು ಏನಪ್ಪ ಮನೆ ಏನಪ್ಪ ಅಂದ್ರೆ ಅದು ನಾತೀನಿ ಯಾವುದೋ ಅಧಿಕಾರಿಗೆ ಏನಪ್ಪ ಅಂದ್ರೆ ಕೆಟ್ಟದ್ದು ಮಾಡ್ತಿದ್ದಾನೆ ಅದು ಬುದ್ಧಿ ಹೇಳೋ ಅಂತ ನಾವು ಹೋದರೆ ಅವನ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಗಾಡಿ ನಂಬರ್ ಏನಪ್ಪ ಅಂದ್ರೆ ಇನ್ನೊಂದ್ಸಲ ನಿಮ್ಗೆ ಹೇಳ್ತೀನಿ ಏನಪ್ಪ ಅಂದ್ರೆ ಹೌದಾ K28 ET 2382 KA04 MD 2900 ಅಂತೇಳಿ. ಇದು ಏನಪ್ಪ ಅಂದ್ರೆ ಈ ಲೊಕೇಶನ್ ಇರ್ತಕ್ಕಂಥ ಯಾರು ಎಲ್ಲಿದ್ರು ಮಾಲಕ್ ಯಾರು ಏನು ಸುದ್ದಿ ಅದೆಲ್ಲ ನಾನು ಹಾಕಿ ನಾವು ಒಂದು ಫೈಲಿಂಗ್ ಮಾಡ್ತೀವಿ, ಮಾಡ್ಕೊಂಡು ಮುಂದೆ ಮಾಡೋಣ ಅಂತೇಳಿ ಇದು ಆಗ್ತೈತೆ. ಅದ ಹಾಗಾಗಿ ಅಧಿಕಾರಿಯನ್ನು ನಾವು ಮೊದಲ ಆರೋಪಿಯಾಗಿ ಮಾಡ್ಬೇಕು. ಯಾಕಂದ್ರೆ ಅಧಿಕಾರಿಗೆ ಅವನ ಮುಖ ಸಡಿ ನೋಡಿ ನಾನು ಇನ್ನೂರು ನೋಡಿಲ್ಲ. ನಾನು ಪುಣ್ಯಕ್ಕೆ ನಮ್ಮ ಮನೆ ದೇವ್ರು ಮಾಡಿ ಮಾಡ್ತೀನಿ, ಅವ್ನ ಮುಖ ನೋಡಿಲ್ಲ ಇನ್ನೂ. ಅವ್ನು ಎಂಥವದ ನನಗೆ ಗೊತ್ತಿಲ್ಲ. ನನಗೆ ಪತ್ರಕರ್ತರು ಏನಂದರೆ ಸರ್ ಈ ಥರ ಎಲ್ಲ ಆಗ್ತದೆ ಶಿವಾನಂದ, ಎಲ್ಲ ಇಲಾಖೆಗೆ ಆಗ್ತೈತಪ್ಪ, ನೀವು ಒಂದು ಸ್ವಲ್ಪ ಬಂದು ಹೋದರೆ ಒಂದು ಸ್ವಲ್ಪ ಸುಧಾರಣೆ ಆಗ್ತಾರೆ ಅವ್ರು ತಿಳಿಸು. ನಾನು ಅವ್ನ ಮುಖ ನೋಡಿಲ್ಲ, ನಾನು ಹೆಂಗೆ ಗಿಡ್ಡದನೋ ಎತ್ತರದನೋ ದಾಮೋದನ ದಾಡ್ಸಿ ನಾನು ನೋಡಿಲ್ಲ, ಎಂಥವನ ಯಾರಿಗೂ ಆ ಬೋರ್ಡ್ ಇಷ್ಟು ನೋಡಿನ ಒಳಗೆ ನಾ ಯಾರಿಗೂ ಏನು ಬಾರ ಅವ್ರು ಯಾರಿಗೂ ಬಿಟ್ಟುಕೊಂಡು ಅಂತಾನೆ ನೀವು ಹೌದಾ ಯಾರಿಗೂ ಅನ್ಸ್ದಂಗೆ ನಮಗೆ ಅನ್ಸರಿ ಹೆಂಗೋ ಈ
ಇದು ಕೆಟ್ಟ ವಾತಾವರಣ ಏನಪ್ಪ ಅಂದ್ರೆ ಹೀಗಾಗಿ ಸ್ಟೇಷನ್ಗೆ ಬಂದಿದ್ದೀವಿ, ಕಂಪ್ಲೇಂಟನ್ನು ರೈಸ್ ಮಾಡ್ತೀವಿ. ಅಲ್ಲಿ ಕೆಲಸ ಮಾಡಿದ್ವಿ 3 ಮಂದಿ ಅವ್ರಿಗೆ ಯಾರು ಮಾಡೋರು ಅದೇ ಇರ್ತೈತಿ ಅದೇನೈತಿ ಅಲ್ಲ, ಅಲ್ಲೇನು 8 ಮಂದಿ ಕೆಲಸ ಮಾಡ್ತಾರೆ, 8 ಬಿಲ್ ತೆಗಿತಾನೆ, ನಾನು 108 ಅವ್ನು ಹಗರಣಗಳು ಭಾಳ ಇರ್ತಾವೆ. ಆಮೇಲೆ ದಾಖಲೆ ಸಮೇತವಾಗಿ ನಾವು ಡಿ ಸಿ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಆ ಮನವಿ ಕೊಟ್ಟು ನೀವು ತರಾಸಿಗೆ ನೀವು ಯಾಕೆ ಮನವಿ ಕೊಟ್ಟರೆ ಡಿ ಸಿ ಅವ್ರಿಗೆ ಅಲ್ಲ, ಇವ್ರು ಬಂದು ನಡುವಿನವ್ರು ಬರ್ತಾರೆ, ನೀವಂದ್ರೂ ಮನವಿ ಕೊಡಲ್ಲ, ಬದಲಾವಣೆ ಮಾಡಲ್ಲ, ಮಂದಿಗೂ ಮಾಡ್ಬಂತಿರೋ ಪುಣ್ಯಾತ್ಮರ ಅಂದ್ರೆ ತಿಂದು ಅದ ಏನಪ್ಪ ಏನು ಸುದ್ದಿವಲ್ಲ. ಇವು ಹೆಂಗೆ ಶ್ರೀಮಂತ ಹಾಕೋತ ಹೋಗೋದಾ, ಬಡ್ರ ಮಕ್ಕಳು 100% ನೋಡೋಕೆ ಹೋದ ಒಂದು ಒಳ್ಳೇದಿರ್ತಾರ ಶಾಲೆ ಶಿಕ್ಷಣ ಏನೋ ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ಈಗ ನಾವು ಇಲ್ಲಿ ಬಂದಿದ್ದೀವಿ, ಕಂಪ್ಲೇಂಟನ್ನು ಮಾಡ್ತಿದ್ದೀವಿ, ಕಂಪ್ಲೇಂಟ್ ಮಾಡಬೇಕು, ಕಂಪ್ಲೇಂಟ್ ಮಾಡ್ತೀವಿ, ದೂರನ ಕೊಡ್ತಿದ್ದೀನಿ. ಮತ್ತು ಇಂಥವು ಇಟ್ಕೊಂಡು ಯಾರಾದರೂ ನನಗೆ ಫೋನ್ ಮಾಡಿದ್ರೆ ಮತ್ತೆ ನಾನು ಏನು ಚೆನ್ನಾಗಿ ಏನಪ್ಪ ಕಾನೂನು ಪಾಠಗಳನ್ನು ಕಲಿಸ್ತೀನಿ. ನಿಮ್ಮಷ್ಟಕ್ಕೆ ನೀವು ನಿಮ್ಮ ಒಳ್ಳೇದು ಮಾಡ್ಲಿಕ್ಕೆ ಕಟ್ಟೆ ಆಯಿತು, ಸುಮ್ಮನೆ ಕಲೀರಿ, ನನಗೇನು ಸಾಧ್ಯತೆ ನಾನು ಮಾಡ್ತೀನಿ. ಮತ್ತು ಶಿವಾನಂದ್ಗೆ ಏನಪ್ಪ ಅಂದ್ರೆ ಅದನ್ನು ಮಾಡಿ ಇದನ್ನು ಮಾಡಿ ನಾ ಗಿಂಜಿಸ್ತೀನಿ ಅಂದರೆ ಇವೆಲ್ಲ ನಾಡ್ಕೊಳ್ಬೇಡ. ಒಂದು ಶಿವಾನಂದ ಜೀವ ತೆಗಿರಿ. ಶಿವಾನಂದ ಹೌದು, ನೀವು ನಾನು ಸತ್ತೋಡೋಣ ಬಿಡ್ತೀನಿ, ಅದ ಬಿಡಲ್ಲ, ನಾನು ಕೊಂದು ಬಿಡ್ರಿ. ಶಿವಾನಂದ ಕೊಂದ್ರಿ ಕಡೆಗೆ ಏನಪ್ಪ ಅಂದ್ರೆ ಇಲ್ಲಿ ನರಸತ್ತದ ಇರ್ತಕ್ಕಂಥ ಏನೋ ಯುವಕರಾದ್ರೆ ಎದ್ದು ಹೇಳ್ತಾರೆ, ಇಲ್ಲ ಕೊನೆ ಪಕ್ಷ ಏನಪ್ಪ ಅಂದ್ರೆ ಆ ಹುಡುಗಟ್ಟೆಲ್ಲ ಮಾಡ್ಕೊಂಡು ಸತ್ತು ನಾವೊಂದು ವಿಷ್ಣು ಸೇನಾ ಥರ ಒಂದು 10-20 ಜನ ಹುಡ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಲಿ, ಅದವ್ರು ಮಾಡಿರಿ. ಕಡೆಗೆ ಬರೀ ಬೋಗಸ್ ಡೈಲಾಗ್ ಹೋಗಿದ್ದಲ್ಲ ಅಲ್ಲಿ. ಬಿಡ್ರಿ, ಗನ್ ತೊಟ್ಟು ಟಂಗನ ಹಾರಿಸ್ರಿ, ಹೋಲಿ ನಾವು ನೋಡ, ಒಂದು ಹೆಣ ಹೋದ್ರೆ ಏನಾಗೋದು, ಬಡಗನ ಹೊಡೆದು ಬಿಡಪ್ಪ, ಟಂಗ ತಿಂಗೆ ಹೊಡೆದ್ರು ಹೋಲಿ ಗನ್. ಅದನ್ನು ದಮ್ಮಿಲ್ಲ, ಯಾಕಂದ್ರೆ ಒಬ್ಬನ ವ್ಯಕ್ತಿ ಕುಲದಾಡ್ಸೋ, ಒಬ್ಬ ವ್ಯಕ್ತಿ ಕೊಂದಗಳೇ ನಿಮ್ಮ ಹೆಂಡ್ರು ಮಕ್ಕಳು ಎಲ್ಲ ಬಿಟ್ಟು ಜೈಲೇ ಇರ್ಬೇಕು, ಸಾಯ್ತಾನ. ಅದನ್ನು ಮಾಡಲ್ಲ ಅವ್ರು, ಯಾಕಂದ್ರೆ ತಮ್ಮ ಹೆಂಡ್ರು ಮಕ್ಕಳ ಬಿಟ್ಟು ಅವು ಜೈಲ ಸಾಯ್ತಾನ, ಅವು ಯಾವಾಗ್ತಿರ್ತಾರೆ ಯಾರೋ ಸಲೇನೆ, ಅವನ ಅಣ್ಣ ತಮ್ಮ ಹೊತ್ತದ ಒಂದವು ಇವೆಲ್ಲ ಅರಿವಿ ಅವ್ನು ಹಿಂಗೆ ಮಾಡಿದ್ರೆ ಅದೇನಪ್ಪ ಅಂದ್ರೆ ನೀವು ಇದಕ್ಕೆ ಮಾಡ್ತೀರತ್ತಂದು ಅದು ನಾನು ಹೇಳ್ಬೇಕಾಗಿಲ್ಲ. ದಯವಿಟ್ಟು ಇದಕ್ಕೆ ಮಾಡಬೇಡ್ರಿ, ಒಂದಿಷ್ಟು ಒಳ್ಳೇದು ಮಾಡೋಣ. ಮತ್ತು ಇವೆಲ್ಲ ಪುಂಗಿದಾಸ ನನ್ನ ಮುಂದೆ ಒಟ್ಟು ಯಾವುದು ಊದಬಾರ್ದು, ಊದ್ರೆ ನನಗೆ ಬೇರೆ ಥರಕ್ಕೆ ಅದು ಆಗ್ತೈತಿ. ದಯವಿಟ್ಟು ಮಾಡಿಬಿಟ್ಟು ಒಳ್ಳೆಯದನ್ನು ಬೆಂಬಲಿಸ್ರಿ. ನಾನು ಸ್ಟೇಷನ್ಗೆ ಹೋಗ್ತೀನಿ, ಅವ್ರು ಕೂಡ ನಾನು ಮಾತಾಡಿ ಒಂದಿಷ್ಟು ಏನು ಮಾಡೋಕ್ಕೆ ಸಾಧ್ಯ ಅಂತ ನೋಡು ಅಂತೇಳಿ. ಎಲ್ಲರಿಗೂ ಒಳ್ಳೆಯದಲ್ಲಿ ಶಾಣೆ ಮುಂದಿನ ಅಪ್ಡೇಟ್ ಕೊಡ್ತೀನಿ.